ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ವಿರಾಜಪೇಟೆ ಶಾಸಕ ಎಸ್ ಪೊಂದಂಡ್ ಅವರು ನಗರಕ್ಕೆ ಆಗಮಿಸಿ ಇತ್ತೀಚೆಗೆ ನಿಧನರಾದ ಚಿಕ್ಕಪೇಟೆಯ ಪುರಸಭೆ ಸದಸ್ಯರಾದ ಆಶಾ ಸುಬ್ಬಯ್ಯ ಅವರ ಮನೆಗೆ ಭೇಟಿ ನೀಡಿ ಆಶಾ ಅವರ ಕುಟುಂಬದ ಸದಸ್ಯರ ಜೊತೆಗೆ ಸಾಂತ್ವನದ ಮಾತುಕತೆ ನಡೆಸಿದರು. ನಂತರ ತಾಲೂಕು ಕಚೇರಿ ಬಳಿಯ ಗ್ರಂಥಾಲಯಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕೊಡ್ತದೆ ನೀವು ಅದನ್ನು ದುಃಖ ಹಿಂಗಾಗ್ತದೆ ರಾಬಿನ್ಸನ್ ರಾಜ್ಯ ಮುಂದೆ ಹೇಳ್ಬೋದು. ಈಗ ಈ ಸಾಹಿತ್ಯದ ಪುಸ್ತಕಗಳು ಬುಕ್ಸ್ದೆಲ್ಲ ಆಡಿಟ್ ಇದೆಯಲ್ಲಮ್ಮ? ಇಂಗ್ಲಿಷ್ ಬುಕ್ಸ್ ಇಂಗ್ಲಿಷ್ ಪುಸ್ತಕ ಎಷ್ಟೇನೇ ಇರೋದು? ಸ್ವಲ್ಪ ಕಡಿಮೆ ಸರ್, ಇಲ್ಲಿಗೆ ಬರೋದು ಕಡಿಮೆ ಇಂಗ್ಲಿಷ್ ಪುಸ್ತಕಗಳು. ಕನ್ನಡನೇ ಜಾಸ್ತಿ ಬರೋದು, ಕನ್ನಡ ಓದುಗರೇ ಜಾಸ್ತಿ ಸರ್ ಇಲ್ಲಿ. ನನ್ನ ಹತ್ರ ಇದೆ ಒಂದು 4 ಬುಕ್. ಹಾಂ, ಕೊಡಿ ಸರ್. ಈಗ ಆಡಿಟ್ ಇದೆಯಾ? ಎಷ್ಟು ಪುಸ್ತಕ ಇದೆ, ಯಾವ ಪುಸ್ತಕ ಬರ್ತದೆ, ಏನು ಎಲ್ಲಿ ಇಟ್ಟಿದ್ದೀರಾ ಗೊತ್ತಾಗುತ್ತಾ ನಿಮ್ಗೆ? ಏನು ಆಲ್ಫಾಬೆಟಿಕಲ್ ಆಗಿ ಇಟ್ಟಿದ್ದೀರಾ ಏನು? ಇಲ್ಲ ಸರ್, ಎಲ್ಲ ಮಿಕ್ಸ್ ಆಗಿ ಇಟ್ಟಿದ್ದೀವಿ. ಅಂದರೆ ರಿಜಿಸ್ಟರ್ಗೆಲ್ಲ ಇದು ಮಾಡಿ. ಎಷ್ಟು ಪುಸ್ತಕ? ಈ ಪುಸ್ತಕ ತಗೊಂಡ್ರೆ ಹೆಂಗೆ ಗೊತ್ತಾಗುತ್ತೆ? ಅದು ನಾವು ರಿಜಿಸ್ಟರ್ಗೆ ಬರ್ತಿರ್ತೀವಿ. ಯಾರು ಚೆಕ್ ಮಾಡೋದು? ಮಡಿಕೇರಿಯಿಂದ ಚೆಕ್ ಮಾಡ್ತೀವಿ. ಈಗ ಗ್ರಾಮ ಪಂಚಾಯತ್ ಈಗ ನಂಗೆ ಲೈಬ್ರರಿ ಮಾಡ್ತಾರೆ. ಎಂತ ಪ್ರಯೋಜನ? ಒಂದು ಜನನೇ ಇಲ್ಲ ಸರ್. ಇತ್ತೀಚೆಗೆ ಅಗ್ನಿಗೆ ಆಹುತಿಯಾದ ಪ್ರವಾಸಿ ಮಂದಿರದ ಸಿಬ್ಬಂದಿ ಜಾನ್ಸನ್ ಅವರ ಮನೆಗೆ ಭೇಟಿ ನೀಡಿದರು. ಗ್ಯಾಸ್ ಇಂತ ಸರ್ ಇಲ್ಲಿ ಓನ್ ಆಯ್ತು. ನಂತರ ಅಬ್ದುಲ್ ಕಲಾಂ ರಸ್ತೆಯ ಪುರಸಭೆ ನೌಕರರ ವಸತಿ ಗೃಹಗಳಿಗೆ ಭೇಟಿ ನೀಡಿ ಕಾಮಗಾರಿ ಆದಷ್ಟು ಬೇಗ ನಡೆಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ನಂತರ ಸುಂಡದ ಬೀದಿ, ವಿಜಯನಗರದ ಮಳೆಯಿಂದ ತೊಂದರೆಯಾದ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು.
खाली करता होता शिफ्ट हो ಈ ಸಂದರ್ಭ ಪುರಸಭೆ ಅಧ್ಯಕ್ಷೆ ಎಂಕೆ ದೇಚಮ್ಮ, ಉಪಾಧ್ಯಕ್ಷೆ ಫಸಿಯಾ ತಬಸ್ಸುಂ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಂಜಿ ಪುಣಚ, ಸದಸ್ಯರಾದ ಮತೀನ್, ಅಬ್ದುಲ್ ಜಲೀಲ್, ಡಿಪಿ ರಾಜೇಶ್, ರಜನಿಕಾಂತ್, ಪೃಥ್ವಿನಾಥ್, ಮುಖ್ಯಾಧಿಕಾರಿ ನಾಚಪ್ಪ ಹಾಗೂ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ನೆಲ್ಲಿಹುದಿಕೇರಿಯಲ್ಲಿ ಜಿಲ್ಲಾಡಳಿತ ಹಿಂದೂ ಸ್ಮಶಾನಕ್ಕಾಗಿ ಜಾಗ ಮಂಜೂರು ಮಾಡಿದ್ದು, ಕೂಡಲೇ ಅಲ್ಲಿ ಶವ ಸಂಸ್ಕಾರಕ್ಕಿರುವ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಂತೆ ಸ್ಮಶಾನ ಹೋರಾಟ ಸಮಿತಿ ಒತ್ತಾಯಿಸಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸ್ಮಶಾನ ಹೋರಾಟ ಸಮಿತಿಯ ಸಂಚಾಲಕ ಪಿಆರ್ ಭರತ್, ಹಿಂದೂಗಳ ಶವ ಸಂಸ್ಕಾರಕ್ಕೆ ಜಾಗದ ಕೊರತೆ ಹಿನ್ನೆಲೆ ಸ್ಮಶಾನ ಸಮಿತಿ ಹೋರಾಟದ ಫಲವಾಗಿ ಜಿಲ್ಲಾಡಳಿತ ಬೆಟ್ಟದ ಕಾಡುವಿನಲ್ಲಿ 1.2 ಎಕರೆ ಜಾಗವನ್ನು ನಿಗದಿಪಡಿಸಿದ್ದು ಸ್ವಾಗತಾರ್ಹ. ಜಾಗ ಮಂಜೂರು ಮಾಡಲು ಶ್ರಮಿಸಿದ ಜಿಲ್ಲಾಡಳಿತಕ್ಕೂ ಹಾಗೂ ಶ್ರಮಿಸಿದ ಎಲ್ಲ ಅಧಿಕಾರಿ ವರ್ಗಗಳಿಗೂ, ಗ್ರಾಮಸ್ಥರಿಗೂ ಧನ್ಯವಾದ ಹೇಳುವುದಾಗಿ ತಿಳಿಸಿದವರು, ಕೂಡಲೇ ಅಲ್ಲಿ ಎಲ್ಲ ಮೂಲಭೂತ ಸೌಲಭ್ಯ ಕಲ್ಪಿಸಬೇಕೆಂದು ಒತ್ತಾಯಿಸಿದರು. 24ನೇ ತಾರೀಕು ನೆಲ್ಲಿಹುದಿಕೇರಿಯಲ್ಲಿರ್ತಕ್ಕಂತಹ ಈ ಸ್ಮಶಾನಕ್ಕೆ, ಸಾರ್ವಜನಿಕ ಸ್ಮಶಾನಕ್ಕೆ ಬೇಕಾಗಿರತಕ್ಕಂಥ ರೀತಿಯಲ್ಲಿರ್ತಕ್ಕಂತಹ ಹಲವಾರು ಮುಖಂಡರುಗಳನ್ನು ಸೇರಿಸಿಕೊಂಡು ನೆಲ್ಲಿಹುದಿಕೇರಿ ಕಾಫಿ ಹೋಟೆಲ್ನಲ್ಲಿ ಮೊದಲ ಬಾರಿ ಒಂದು ಸಭೆಯನ್ನು ಕರೆದು, ಆ ಸಭೆಯಲ್ಲಿ ಸಾರ್ವಜನಿಕ ಸ್ಮಶಾನಕ್ಕಾಗಿ ಹೋರಾಟವನ್ನು ರೂಪಿಸಬೇಕು ಅಂತಕ್ಕಂಥ ರೀತಿಯ ಒಳಗಡೆ ನಿರಂತರವಾಗಿರತಕ್ಕಂಥ ಹೋರಾಟ ನೆಲ್ಲಿಹುದಿಕೇರಿ ಗ್ರಾಮ ಪಂಚಾಯತ್ ಮುಂಭಾಗದಲ್ಲಿ ಸಾರ್ವಜನಿಕ ಸ್ಮಶಾನ ಒತ್ತುವರಿಯನ್ನು ಬಿಡಿಸಬೇಕು ಅನ್ನತಕ್ಕಂಥ ಬೇಡಿಕೆ, ಇಲ್ಲಾಂದರೆ ಪರ್ಯಾಯವನ್ನು ಕೊಡಬೇಕು ಅನ್ನತಕ್ಕಂಥ ರೀತಿಯಲ್ಲಿರ್ತಕ್ಕಂಥ ಹೋರಾಟ ನಡೆಸಿರ್ತಕ್ಕಂಥ ಭಾಗವಾಗಿ ಮಾನ್ಯ ತಹಸೀಲ್ದಾರರ ನೇತೃತ್ವದ ಒಳಗಡೆ ಪಂಚಾಯತ್ PDO ಅಧ್ಯಕ್ಷರು, RI, VA ಅನ್ನತಕ್ಕಂಥವರೆಲ್ಲರೂ ಕೂಡ ಸಮ್ಮುಖದಲ್ಲಿ ಒಂದು ಸಭೆಯನ್ನು, ಸ್ಮಶಾನ ಹೋರಾಟ ಸಮಿತಿಯ ಸಮ್ಮುಖದಲ್ಲಿ ಸಭೆಯನ್ನು ನಡೆಸಿ 3 ತಿಂಗಳ ಒಳಗಡೆ ನಿಮಗೆ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ತೀವಿ ಅನ್ನತಕ್ಕಂಥ ರೀತಿಯಲ್ಲಿ ತಹಸೀಲ್ದಾರರ ಆಶ್ವಾಸನೆ ಮತ್ತು ಭರವಸೆಯ ಮೇರೆಗೆ ನಮ್ಮ ಹೋರಾಟವನ್ನು ನಾವು ಕೈಬಿಟ್ಟು, ನೆಲ್ಲಿಹುದಿಕೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಿಂದೂಗಳು ಶವ ಸಂಸ್ಕರಿಸಲು ಸಂಕಷ್ಟ ಎದುರಿಸ್ತಾ ಇದ್ರು. ಗ್ರಾಮ ಪಂಚಾಯಿತಿ ಮಾತ್ರ ಯಾವುದೇ ಕ್ರಮಗಳನ್ನು ಕೈಗೊಳ್ಳದೆ ರಾಜಕೀಯ ಮಾಡುತ್ತಾ ಕಾಲಹರಣ ಮಾಡ್ತಾ ಇದ್ದು, ಈಗ ಜಿಲ್ಲಾಡಳಿತ ಜಾಗ ಮಂಜೂರು ಮಾಡುವ ಸಂದರ್ಭ ಕೂಡ ಆ ಜಾಗಕ್ಕೆ ಇಲ್ಲ ಸಲ್ಲದ ಕಾರಣ ಹೇಳಿ ತಡೆಯೊಡ್ಡಲು ಶ್ರಮಿಸಿರುವುದಾಗಿ ಆರೋಪಿಸಿದವರು, ಗ್ರಾಮ ಪಂಚಾಯಿತಿ ಆಡಳಿತದ ಈ ವ್ಯವಸ್ಥೆಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು. ಸಾರ್ವಜನಿಕ ಸ್ಮಶಾನಕ್ಕೆ ಇಲ್ಲದೆ ಮಾಡತಕ್ಕಂಥ ರೀತಿಯಲ್ಲಿ ದೊಡ್ಡ ಪ್ರಯತ್ನವನ್ನು ಪಂಚಾಯತ್ ಆಡಳಿತ ಮಾಡಿತ್ತು ಅನ್ನತಕ್ಕಂಥದ್ದು ನಾವು ಬಹಳ ಬೇಸರದಿಂದ ಹೇಳಲಿಕ್ಕೆ ಇಲ್ಲಿ ಬಯಸ್ತೀವಿ. ಯಾಕಂದರೆ ಇಡೀ ಸ್ಮಶಾನದ ಬೇಡಿಕೆಯ ವಿರುದ್ಧವಾಗಿ ನಿಂತವರು ಪಂಚಾಯತ್ ಆಡಳಿತ ಅನ್ನೋದು. ಅಂದರೆ ಪಂಚಾಯತ್ ಆಡಳಿತ ಇವತ್ತು ಒಂದು ಸಾಮಾನ್ಯ ಜನರ ಪರವಾಗಿಯೋ, ಈ ನಾಡಿನ ಅಭಿವೃದ್ಧಿಯ ಪರವಾಗಿಯೋ, ಮೂಲಭೂತವಾಗಿರತಕ್ಕಂಥ ಪ್ರಶ್ನೆಯ ಪರವಾಗಿ ಅವರು ಇಲ್ಲ. ಅವರು ಕೇವಲ ಕೆಲವಾರು ಭೂಮಾಫಿಯಾಗಳನ್ನು ನಿಯಂತ್ರಣ ಮಾಡತಕ್ಕಂಥ ಒಂದು ಪಂಚಾಯತ್ ಆಡಳಿತವಾಗಿ ಇವತ್ತು ಅದು ಪರಿವರ್ತನೆ ಆಗಿದೆ ಅನ್ನತಕ್ಕಂಥದ್ದು ಭಾಳ ಸ್ಪಷ್ಟ. ಅಲ್ಲಿ ಆಡಳಿತ ಪಕ್ಷ, ವಿರೋಧ ಪಕ್ಷ ಅನ್ನತಕ್ಕಂಥ ಯಾವುದೇ ಪ್ರಶ್ನೆ ಇಲ್ಲ. ಎಲ್ಲರೂ ಕೂಡ ಒಬ್ಬ
ಇಬ್ಬರು ಭೂಮಾಫಿಯಾಗಳ ಕೈ ಚೀಲಗಳಾಗಿ ಕೆಲಸವನ್ನು ಮಾಡತಕ್ಕಂಥ ಪರಿಸ್ಥಿತಿಯಲ್ಲಿ ಪಂಚಾಯತ್ ಆಡಳಿತ ಇದೆ ಅನ್ನತಕ್ಕಂಥದ್ದನ್ನು ಗಮನಿಸಬೇಕು. ಈ ಸಂದರ್ಭದಲ್ಲಿ ನಾವು ಹೇಳತಕ್ಕಂಥದ್ದು, ಸಾರ್ವಜನಿಕರ ನಾಡಿನ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ನಿಮ್ಮನ್ನು ಜನ ಆಯ್ಕೆ ಮಾಡಿದ್ದಾರೆ. ಅದನ್ನು ಮಾಡಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಅಂದಮೇಲೆ ನೀವು ಯಾವುದೋ ಒಂದು ಭೂಮಾಫಿಯಾಗಳ ಕೈಚೀಲಗಳ ಕೆಲಸವನ್ನು ಮಾಡೋದಾದ್ರೆ ಮಾಸ್ ಆಗಿ ಟೋಟಲಿಯಾಗಿ ಎಲ್ಲರೂ ಕೂಡ ರಾಜೀನಾಮೆ ಕೊಟ್ಟು ಹೊರಗಡೆ ಹೋಗೋದು, ಪಂಚಾಯತನ್ನು ವಿಸರ್ಜನೆ ಮಾಡಬೇಕು ಅನ್ನತಕ್ಕಂಥ ರೀತಿಯಲ್ಲಿ ನಾವಿಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದೀವಿ. ಆಗಿದೆ. ನಾನು ತಹಸೀಲ್ದಾರಲ್ಲಿ ರೆವಿನ್ಯೂ ಇಲಾಖೆಯಲ್ಲಿ ವಿನಂತಿ ಮಾಡತಕ್ಕಂಥದ್ದು ಏನಂದರೆ, ಕೂಡಲೇ ಯಾವ RTC ಆಗಿದೆ ಆ ಜಾಗವನ್ನು ಗುರುತು ಮಾಡಿ ಪಂಚಾಯತ್ ಆಡಳಿತಕ್ಕೆ ಕೊಡಬೇಕು. ಆ ಮುಖಾಂತರ ಇಲ್ಲಿರ್ತಕ್ಕಂಥ ಬಹುಸಂಖ್ಯಾತ ಜನರ ಸಾರ್ವಜನಿಕ ಸ್ಮಶಾನಕ್ಕೆ ಇಲ್ಲಿ ಸಾವುಗಳು ಸಂಭವಿಸಿದಾಗ ಅಲ್ಲಿ ಸರಿಯಾದ ರೀತಿಯಲ್ಲಿ ಶವ ಸಂಸ್ಕಾರ ಮಾಡಲಿಕ್ಕಿರತಕ್ಕಂಥ ಕೆಲಸಕ್ಕೆ ಅವಕಾಶಗಳನ್ನು ಕೂಡಲೇ ಮಾಡಬೇಕು. ಇನ್ನು ಇದಕ್ಕೆ ಕಾಲಾವಕಾಶಗಳನ್ನು ಕೊಡಬಾರ್ದು. ಕೂಡಲೇ ಈ ಕೆಲಸವನ್ನು ಮಾಡಬೇಕು. ಇಲ್ಲಾದರೆ ಮತ್ತೆ ಸ್ಮಶಾನ ಹೋರಾಟ ಸಮಿತಿ ಬೀದಿಗಿಳಿಬೇಕಾಗಿರತಕ್ಕಂಥ ಕೆಲಸಕ್ಕೆ ಹೋಗಬೇಕಾಗ್ತದೆ. ಅದಕ್ಕೆ ಅವಕಾಶಗಳನ್ನು ಕೊಡಬಾರ್ದು. ಖಂಡಿತವಾಗಿಯೂ ಕೂಡ ರೆವಿನ್ಯೂ ಇಲಾಖೆ ನಮ್ಮ ಜೊತೆಗೆ ಸಹಕಾರವನ್ನು ಕೊಟ್ಟಿದ್ದೀವಿ. ಆ ಸಂತೋಷ, ಆ ಒಂದು ವಿಶ್ವಾಸ ನಮಗಿದೆ. ಅದು ಹಾಗೇ ಉಳ್ಕೊಂಡು ಹೋಗಲಿ. ನಮ್ಮ ಸ್ಮಶಾನಕ್ಕೆ ಬೇಕಾಗಿರತಕ್ಕಂಥ ವ್ಯವಸ್ಥೆಯನ್ನು ಕೂಡಲೇ ಮಾಡಿಕೊಡಬೇಕು. ಮತ್ತು ಪಂಚಾಯತ್ ಆಡಳಿತ ಗುರುತು ಮಾಡಿರ್ತಕ್ಕಂಥ ಜಾಗಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ಮೂಲ ಸೌಲಭ್ಯಗಳನ್ನು ಒದಗಿಸಲಿಕ್ಕೆ, ಅದಕ್ಕೆ ಬೇಕಾಗಿರತಕ್ಕಂಥ ನಿಧಿ, ಅದಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಬೇಕು ಅನ್ನತಕ್ಕಂಥ ರೀತಿಯಲ್ಲೂ ಕೂಡ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಈ ಸಂದರ್ಭ ಸ್ಮಶಾನ ಹೋರಾಟ ಸಮಿತಿ ಪ್ರಮುಖರಾದ ಸುರೇಶ್, ಉದಯ, ಸಂದೀಪ್, ಮುಕುಂದ ಸೇರಿದಂತೆ ಸಮಿತಿ ಸದಸ್ಯರು ಪಾಲ್ಗೊಂಡಿದ್ದರು. ಕೊಡಗು ಜಿಲ್ಲೆಯಲ್ಲಿ ಉತ್ತಮ ಮಳೆಯಾಗ್ತಾ ಇರೋದರಿಂದ ಯೋಜಿತವಾಗಿ ನಾಲೆಗಳಿಗೆ ನೀರು ಹರಿಸುವ ಮೂಲಕ ಸಮರ್ಪಕವಾಗಿ ನೀರಿನ ನಿರ್ವಹಣೆಯನ್ನ ಮಾಡುವಂತೆ ಜಿಲ್ಲಾ ಉಸ್ತುವಾರಿ ಸಚಿವರಾದ NS ಬೋಸರಾಜ್ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನ ಕಾವೇರಿ ನೀರಾವರಿ ನಿಗಮದ ಕೇಂದ್ರ ಕಚೇರಿಯಲ್ಲಿ ಮಡಿಕೇರಿ ಶಾಸಕರಾದ ಡಾ ಮಂತ್ರಗೌಡ ಅವರ ಉಪಸ್ಥಿತಿಯಲ್ಲಿ ನಡೆದ ಹಾರಂಗಿ ನೀರಾವರಿ ಸಲಹಾ ಸಮಿತಿ ಸಭೆಯಲ್ಲಿ ಹಾರಂಗಿ ಅಚ್ಚುಕಟ್ಟು ಪ್ರದೇಶಗಳ ಸ್ಥಿತಿಗತಿ, ಜಲಾಶಯದ ಪ್ರಸ್ತುತ ನೀರಿನ ಮಟ್ಟದ ಬಗ್ಗೆ ಅಧಿಕಾರಿಗಳಿಂದ ಸಮಗ್ರ ಮಾಹಿತಿಯನ್ನು ಪಡ್ಕೊಂಡ್ರು. ನರಿಯಂದಡ ಗ್ರಾಮದ ರೈತ ಪೊಕ್ಕೋಳಂಡ್ರ ಧನೋಜ್ ಮತ್ತು ಸಹೋದರರು ಪ್ರತಿ ವರ್ಷದಂತೆ ಈ ವರ್ಷವೂ ಕುಟುಂಬದ ಒಟ್ಟು 4 ಎಕರೆಯ ಗದ್ದೆಯಲ್ಲಿ ನೆರೆಕೆರೆಯವರನ್ನ ಒಟ್ಟುಗೂಡಿಸಿ ಪುರಾತನ ಪದ್ಧತಿಯಂತೆ ಗೂಡು ನಾಟಿ ಮಾಡಿದ್ದು ವಿಶೇಷವಾಗಿತ್ತು. ನರಿಯಂದಡ ವ್ಯಾಪ್ತಿಯಲ್ಲಿ ಕಾಡಾನೆಗಳ ಉಪಟಳ ತೀವ್ರವಾಗಿದೆ. ಕಾಫಿ ತೋಟಗಳಲ್ಲಿ ಗಿಡಗಳನ್ನು ಮುರಿದು ಧ್ವಂಸ ಮಾಡ್ತಾ ಇವೆ. ಭತ್ತದ ಗದ್ದೆಗಳಿಗೂ ದಾಳಿ ಇಡುವ ಸಂಭವ ಇಲ್ಲದಿಲ್ಲ. ಆದರೂ ಕುಟುಂಬಸ್ಥರನ್ನ ಒಗ್ಗೂಡಿಸಿ ನಾಟಿ ಮಾಡಿದ್ದಾರೆ. ಕೊಡಗಿನಲ್ಲಿ ಭತ್ತದ ಕೃಷಿ ದಿನದಿಂದ ದಿನಕ್ಕೆ ಇಳಿಮುಖವಾಗ್ತಾ ಇದೆ. ಪ್ರತಿಕೂಲ ಹವಾಮಾನದಿಂದಾಗಿ ವನ್ಯಜೀವಿಗಳ ಹಾವಳಿಯಿಂದಾಗಿ ಕೃಷಿಕರು ಭತ್ತದ ಕೃಷಿಯಿಂದ ವಿಮುಖರಾಗ್ತಾ ಇದ್ದಾರೆ. ಗ್ರಾಮೀಣ ಭಾಗದ ರೈತರು ಭತ್ತದ ಕೃಷಿಯಲ್ಲಿ ಉತ್ಸುಕರಾಗಿದ್ದಾರೆ. ಆದರೆ ರೈತರಿಗೆ ಪ್ರೋತ್ಸಾಹದಾಯಕ ಯೋಜನೆಗಳಿಲ್ಲ. ಮುಖ್ಯವಾಗಿ ನಮ್ಮ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಕಾಡಾನೆಗಳ ಉಪಟಳದಿಂದ ಭತ್ತದ ಕೃಷಿಯಿಂದ ರೈತರು ದೂರ ಉಳಿಯುತ್ತಿದ್ದಾರೆ. ಅರಣ್ಯ ಇಲಾಖೆ ಕಾಡಾನೆ ಹಾವಳಿಗೆ ನಿಯಂತ್ರಣ ಹಾಕಬೇಕು. ಈ ನಿಟ್ಟಿನಲ್ಲಿ ಶಾಶ್ವತ ಕಾರ್ಯಯೋಜನೆ ರೂಪಿಸಿ ನಷ್ಟ ಅನುಭವಿಸಿದ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕೆಂದು ಪೊಕ್ಕೋಳಂಡ್ರ ಧನೋಜ್ ಒತ್ತಾಯಿಸಿದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು.
ಚೆಯ್ಯಂಡಾಣೆಯ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ 2025-26ನೇ ಸಾಲಿನ ವಿದ್ಯಾರ್ಥಿ ನಾಯಕರನ್ನ ಸಂಸತ್ ಮಾದರಿ ಚುನಾವಣೆ ನಡೆಸುವ ಮೂಲಕ ಆಯ್ಕೆ ಮಾಡಲಾಯಿತು. ಶಾಲೆಯ ಸಭಾಂಗಣದಲ್ಲಿ ನಡೆದ ಚುನಾವಣೆ ಪ್ರಕ್ರಿಯೆಯಲ್ಲಿ ವಿದ್ಯಾರ್ಥಿಗಳಿಗೆ ಚುನಾವಣೆಯ ಪರಿಕಲ್ಪನೆಯಿಂದ ಅರ್ಥೈಸುವ ನಿಟ್ಟಿನಲ್ಲಿ ಶಾಲಾ ಹಿರಿಯ ಮುಖ್ಯ ಶಿಕ್ಷಕಿ HR ಪ್ರೇಮಕುಮಾರಿ ಅವರ ನೇತೃತ್ವದಲ್ಲಿ ಸಂಸತ್ ಚುನಾವಣೆಯ ಮೂಲಕ ಶಾಲಾ ನಾಯಕರನ್ನ ಆಯ್ಕೆ ಮಾಡಲಾಯಿತು. ಚುನಾವಣೆಯ ಹಂತಗಳಾದ ನಾಮಪತ್ರ ಸಲ್ಲಿಕೆ, ನಾಮಪತ್ರ ಹಿಂಪಡೆಯುವಿಕೆ, ಚುನಾವಣಾ ಮತಯಾಚನೆ, ಚುನಾವಣೆ ಮತ ಎಣಿಕೆ, ಫಲಿತಾಂಶ ಪ್ರಕಟಣೆ ಈ ಎಲ್ಲ ಕಾರ್ಯವನ್ನು ಅರ್ಥಪೂರ್ಣವಾಗಿ ಪಾಲಿಸುವ ಮೂಲಕ ಚುನಾವಣೆಯನ್ನು ಯಶಸ್ವಿಯಾಗಿ ನಡೆಸಲಾಯಿತು. ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಚೆಯ್ಯಂಡಾಣೆ ದಿನಾಂಕ 5/7/2025 ಶಾಲಾ ಮಂತ್ರಿಮಂಡಲ ರಚನೆ ಮಾಡಲಿಕ್ಕೆ ಹೊರಟಿದ್ದೀವಿ. ಅದೇ ರೀತಿಯಲ್ಲಿ ಈಗ ಶಾಲೆಯ ಮುಂಭಾಗದಲ್ಲಿ ಮಕ್ಕಳು ಎಲ್ಲರೂ ವೋಟ್ ಹಾಕಲಿಕ್ಕೆ ತಮ್ಮ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ನಾವು ಅರೇಂಜ್ಮೆಂಟ್ಸ್ ಮಾಡಿದ್ದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಇವರು ಶಾಲಾ ಮುಖ್ಯ ಶಿಕ್ಷಕರು, ಮತಗಟ್ಟೆ ಅಧಿಕಾರಿಗಳು. ಅದೇ ರೀತಿಯಲ್ಲಿ ಪೂರ್ಣೇಶ್ BT 1ನೇ ಮತಗಟ್ಟೆ ಅಧಿಕಾರಿ, ಜಯಪ್ರದಾ ಮೇಡಮ್ 2ನೇ ಮತಗಟ್ಟೆ ಅಧಿಕಾರಿ, 3ನೇ ಮತಗಟ್ಟೆ ಅಧಿಕಾರಿ ಸತ್ಯ. ಅದೇ ರೀತಿ ನಾವು VV ಪ್ಯಾಟರ್ನನ್ನು ಉಪಯೋಗಿಸಿ ಹೊಸ ರೀತಿಯಲ್ಲಿ ನಾವು ಮತ ಚಲಾವಣೆ ಮಾಡಲಿಕ್ಕೆ ಹೊರಟಿದ್ದೇವೆ. ಮೊದಲನೇದಾಗಿ ನಾವು ನಿಂತಿರುವಂಥ ಕ್ಯಾಂಡಿಡೇಟ್ಗಳನ್ನ ಹೆಸರನ್ನು ಫೀಡ್ ಮಾಡಿ ಹಾಗೂ ಇಲ್ಲಿ ವೋಟ್ ಹಾಕಲಿಕ್ಕೆ ನಾವು ಯಾವ ರೀತಿ ಚುನಾವಣೆಯನ್ನು ಮಾಡ್ತೀವಿ ಸೀನಿಯರ್ಸು, ಅದೇ ರೀತಿಯಲ್ಲಿ ಚುನಾವಣೆ ಮಾಡಲಿಕ್ಕೆ ನಾವು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಇದು VV ಪ್ಯಾಟರ್ನ್ ಮಿಷಿನು ಹಾಗೂ ಇಲ್ಲಿ ವೋಟ್ ಹಾಕುವಂಥ ಒಂದು ಮೊಬೈಲಲ್ಲೇ 2 ಮೊಬೈಲಲ್ಲಿ ವೋಟ್ ಹಾಕುವಂಥ, ಒಂದರಲ್ಲಿ ಮಕ್ಕಳ ಹೆಸರಿದೆ, ಇನ್ನೊಂದರಲ್ಲಿ ವೋಟ್ ಹಾಕುವಂಥ. ಶಾಲೆಯ ಮುಖ್ಯ ಶಿಕ್ಷಕಿ HR ಪ್ರೇಮಕುಮಾರಿ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದರೆ, ಸಹ ಶಿಕ್ಷಕರಾದ BT ಪೂರ್ಣೇಶ್, ಜಯಪ್ರದಾ, ಅತಿಥಿ ಶಿಕ್ಷಕಿ ಸತ್ಯಮ್ಮ BC ಕ್ರಮವಾಗಿ 1ನೇ, 2ನೇ, 3ನೇ ಮತಗಟ್ಟೆಯ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸಿದರು. ಶಾಲಾ ನಾಯಕನಾಗಿ ಬಬಿತ್, ಉಪನಾಯಕಿಯಾಗಿ ಪ್ರಣಮ್ಯ ಅಬ್ಬಿಗೇರಿ ಮತ್ತಿತರ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಚೆಯ್ಯಂಡಾಣೆ ಶಾಲಾ ಮಂತ್ರಿಮಂಡಲ ರಚನೆ, ಪ್ರಮಾಣ ವಚನ ಸ್ವೀಕಾರ. ನೀವು ಹೇಳಿಲ್ಲ, ನಾನು ಈಗ 2025-26 ಸಾಲಿನಲ್ಲಿ ನಮ್ಮ ಶಾಲೆಯಲ್ಲಿ ರಚನೆಯಾದ ಮಂತ್ರಿಮಂಡಲದಲ್ಲಿ ಮಂತ್ರಿಗಳಾಗಿ ಆಯ್ಕೆಯಾದ ನಾವು ಶಾಲೆಯ ನಿಯಮದಂತೆ ಶಾಲಾ ಮಂತ್ರಿಗಳು. ಈ ಸಂದರ್ಭ ಶಾಲೆಯ ಶಿಕ್ಷಕಿ ದಮಯಂತಿ, ಶಿಕ್ಷಕ ವೃಂದ, ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ ನಾಪಕ್ಲು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ವತಿಯಿಂದ ಹಾಗೂ ಕನೆಕ್ಟಿಂಗ್ ಕೊಡವಾಸ್ ಇವರ ಸಹಯೋಗದಲ್ಲಿ ಮುತ್ತಾರ್ಮುಡಿ ಗದ್ದೆಯಲ್ಲಿ ಬೇಲರ ಕೊಯ್ಮೆ ಕಾರ್ಯಕ್ರಮ ಸೋಮವಾರ ನಡೆಯಿತು. ಮೂರ್ನಾಡು PU ಕಾಲೇಜು, ಜ್ಞಾನಜ್ಯೋತಿ ಕಾಲೇಜು, ಕೊಡಗು ವಿದ್ಯಾಲಯ, ಮಾರುತಿ ಶಾಲೆಯ 100 ವಿದ್ಯಾರ್ಥಿಗಳು ಬೇಲರ ಕೊಯ್ಮೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಗಮನ ಸೆಳೆದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಅಜ್ಜಿನಿಕಂಡ C. ಮಹೇಶ್ ನಾಚಯ್ಯ ಅವರು ಮಾತನಾಡಿ, ಕೊಡಗು ಕೃಷಿ ಪ್ರಧಾನವಾದ ಜಿಲ್ಲೆಯಾಗಿದ್ದು ಕೃಷಿಯನ್ನೇ ನಂಬಿ ಬದುಕನ್ನು ನಡೆಸ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಕೃಷಿ ಭೂಮಿ ಉಳಿಸಬೇಕು, ಭತ್ತ ಕೃಷಿಗೆ ಹೆಚ್ಚಿನ ಒತ್ತು ನೀಡಬೇಕೆಂದರು. ಇಡೀ ಭರತ ಖಂಡದಲ್ಲಿ ಕೊಡಗಿನ ಭೂಮಿ ಸ್ವರ್ಗದಂತಿದ್ದು ರೈತಾಪಿ ಕೃಷಿಕರು ಭತ್ತ, ಕಾಫಿ ಸೇರಿದಂತೆ ವಿವಿಧ ಬೆಳೆಯಿಂದ ಕೃಷಿ ಮಾಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಮುಂದಿನ ಜನಾಂಗಕ್ಕೆ ಭತ್ತದ ಕೃಷಿಯನ್ನು ಪರಿಚಯಿಸುವುದು ಪ್ರಮುಖ ಉದ್ದೇಶವಾಗಿದೆ ಎಂದರು. ಬನ್ನೂರು ಚಪ್ಪಾಳೆ ಬರಡು ಉದ್ಘಾಟನೆಯನ್ನುಂಡು ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಪಿಂಜ ಕನೆಕ್ಟಿಂಗ್ ಕೊಡವಾಸ್ ನಡೆತಿರುವಂಥ ಬೇಲ್ರ ಕೊಯ್ಮೆ
ಈ ಕಾರ್ಯಕ್ರಮಕ್ಕೆ ಬಂತು ಕೂಡಿತೋಳ ನಿಮಗೆ ಎಲ್ಲರಿಗೂ ನಲ್ಲ ಮೇನೆ ಬೈಂದವ ಅನ್ನ ಮುಖ್ಯ ಬಿಂದು వచ్చి ಧ್ರುವದೇಣಿಗೆ ಕೊಡ್ತಿದ್ದ ಸಾಕಾರ ತಗೊಂಡು ಕೊಟ್ಟವ ಕೆಲಸ ಮಾಡುವ ಧ್ರುವ ದೇವಯ್ಯ ಬಲ್ಲವರು ಚಪ್ಪಾಳೆ ಬರಡು ನಲ್ಲವರು ಚಾಯಾಡೋರು ವಿಚಾರ ಮಂಡನೆ ಮಾಡಿಸಿ ಪಾಪ ಫಿಟ್ನೆಸ್ ತುಂಬ ಇಪ್ಪ ಎಲ್ಲ ಚಾಯ್ತ ಮಾಡಿನ ಪೋಕುಲು ಅಂದರೆ ನಾನು ತುಂಬ ಟೈಮ್ ವೇಸ್ಟ್ ಮಾಡಲ ನಾನು ಇಲ್ಲಿ ಬಂದ ಪಿಂಜ ನಂಗಡ ಬೇಲ್ರ ಪಣೀರ ಎಂದನೆಂದು ஒரு ചെറിയത് ஒரு ಬ್ರೀಫಿಂಗ್ ತಪ್ಪೆ ನಿಂಗೆ ஒரு 15 ಮಿನಿಟ್ಸ್ಗೆ ನಂಗಡ ಮನೆಯಲ್ಲಿ ಎಲ್ಲರೂ ಬಿತ್ತನೆಲ್ಲ ಅಡ್ತ ಬಪ್ಪಂಜ ಫಸ್ಟ್ ಎಲ್ಲ ಅದನ್ನು ಹೊಡ್ತಿತ್ತು ನೀರು ಕೊಡೋದು ಇದಂಗಿಂದ ಮಿನ್ಯ ನಂಗೆ ಬೇಲುಳ್ಳ ಎಲ್ಲ ವಾಟರ್ ವೇನ್ಸ್ನ ಕನೆಕ್ಟ್ ಮಾಡೋಕೆ ಫಸ್ಟ್ ಉಳ್ಳ ತೋಡು ಪಣಿನ ನಂಗೆಲ್ಲ ಮಾಡೋದು ತೋಡು ಪಣಿನ ಮಾಡಿದ ಪಿಂಜ ನಂಗೆಲ್ಲರೂ ಬೇಲುಪ ವಿಷಯನ ನಂಗೆಲ್ಲರೂ ಟಿಲ್ಲರ್ ಇಂತ ಬಚ್ಚಿ ಪಳೆಯ ಕಾಲത്ത് ನಂಗಡ ಪಂಡು ಕಾಲത്ത് ನಂಗೆಲ್ಲ ನೀಗಿಲು ಉಪ್ಪೆಂತು ಇಕ್ಕೆಲ್ಲ ಟ್ರ್ಯಾಕ್ಟರ್ ಟಿಲ್ಲರ್ ಎಲ್ಲ ತರ ಮಿಷನರಿ ಬಂದಿತ್ತು ಇನ್ನೂ ಈಸಿ ಉಂಡು ನಂಗಕ್ಕೆ. ನಿವೃತ್ತ ಕೃಷಿ ಅಧಿಕಾರಿ ಅಜ್ಜಿಕುಟೀರ ಸಿ ಗಿರೀಶ್ ಮಾತನಾಡಿ, ಹಿಂದೆ ಎತ್ತು ಬಳಸಿ ಕೃಷಿ ಮಾಡ್ತಾ ಇದ್ರು, ಈಗ ತಾಂತ್ರಿಕತೆಯಿಂದಾಗಿ ಟ್ರ್ಯಾಕ್ಟರ್ ಟಿಲ್ಲರ್ ಬಳಸ್ಕೊಂಡು ಕೃಷಿ ಮಾಡ್ತಾ ಇದ್ದೇವೆ. ಹೊಸ ಯಂತ್ರೋಪಕರಣ ಮಾದರಿ ಬಳಸ್ಕೊಂಡು ಕೃಷಿ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳುವಂತಾಗಬೇಕೆಂದರು. ಕೃಷಿಕರಾದ ಸೋಮಂಗಡ ಗಣೇಶ್ ತಿಮ್ಮಯ್ಯ ಮಾತನಾಡಿ, 45 ವರ್ಷದಿಂದ ಭತ್ತದ ಕೃಷಿಯಲ್ಲಿ ತೊಡಗಿಸಿಕೊಳ್ಳಲಾಗಿದೆ. ಕೃಷಿಯು ಬದುಕಿನ ಅವಿಭಾಜ್ಯ ಅಂಗವಾಗಿದೆ ಎಂದರು. ಕೇಚಂಬಡ ಧ್ರುವ ದೇವಯ್ಯ, ಪುದಿಯೊಕ್ಕಡ ಸೂರಜ್ ಬೋಪಣ್ಣ, ಕನೆಕ್ಟಿಂಗ್ ಕೊಡವಾಸ್ ಅಧ್ಯಕ್ಷರಾದ ಶಾಂತೆಯಂಡ ನಿರಂದಾಚಪ್ಪ ಈ ಸಂದರ್ಭ ಮಾತನಾಡಿದರು. ಕದ್ದಣಿಯಂಡ ಶ್ರೀ ಗಣೇಶ್ ಅವರು ಕೊಡಗು ಜಿಲ್ಲೆಗೆ ಏರಿ ಕಟ್ಟುವ ಯಂತ್ರವನ್ನು ಪ್ರಥಮ ಬಾರಿಗೆ ಪರಿಚಯಿಸಿದ್ದಾರೆ. 1 ಗಂಟೆಗೆ 4 ಎಕರೆ ಭೂಮಿಯಲ್ಲಿ ಏರಿ ಕಟ್ಟಬಹುದಾಗಿದೆ. ಜಿಲ್ಲೆಯಲ್ಲಿ ಬಹು ಬೇಡಿಕೆಯ ಯಂತ್ರವಾಗಿರುವುದು ವಿಶೇಷವಾಗಿದೆ. ಆ ದಿಸೆಯಲ್ಲಿ ಬೇಲರ ಕೊಯ್ಮೆ ಕಾರ್ಯಕ್ರಮದಲ್ಲಿ ಈ ಟ್ರ್ಯಾಕ್ಟರ್ ಯಂತ್ರದ ಪ್ರಯೋಜನದ ಬಗ್ಗೆ ವಿದ್ಯಾರ್ಥಿಗಳಿಗೆ ಪರಿಚಯಿಸಿದ್ದು ವಿಶೇಷವಾಗಿತ್ತು. ಮುತ್ತಾರ್ಮುಡಿ ಗದ್ದೆಯಲ್ಲಿ ಮೊಳಕೆ ಒಡೆದ ಭತ್ತ ಬಿತ್ತುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಸೋಮೆಂಗಡ ಗಣೇಶ್ ತಿಮ್ಮಯ್ಯ ಮತ್ತು ಅತಿಥಿಗಳಿಗೆ ಸನ್ಮಾನಿಸಲಾಯಿತು. ಬೇಲರ ಕೊಯ್ಮೆ ಕಾರ್ಯಕ್ರಮದ ಸಂಚಾಲಕರಾದ ಕಂಬೆಯಂಡ ಡೀನಾ ಭೋಜಣ್ಣ, ಚೊಟ್ಟೆಯಂಡ ಎಂ ಸಂಜು ಕಾವೇರಪ್ಪ, ಸದಸ್ಯರಾದ ಪುತ್ತರಿರ ಪಪ್ಪು ತಿಮ್ಮಯ್ಯ, ಕೊಂಡಿ ಜಮ್ಮನ ಬಾಲಕೃಷ್ಣ, ಪಾನಿಕುಟ್ಟಿರ ಕುಟ್ಟಪ್ಪ, ಪೊನ್ನಿರ ಗಗನ್, ಚೆಪ್ಪುಡಿರ ಉತ್ತಪ್ಪ, ನಾಯಕಂಡ ಬೇಬಿ ಚಿಂಡಪ್ಪ, ನಾಪಂಡ ಗಣೇಶ್ ಮತ್ತಿತರರು ಈ ಸಂದರ್ಭ ಪಾಲ್ಗೊಂಡಿದ್ದರು. ನಮ್ಮ ಈ ಒಂದು ಗದ್ದೆ ಕೆಂಬಡ ತಂಡ ಪೊನ್ನಂಪೇಟೆ ತಾಲೂಕು ಟಿ ಶೆಟ್ಟಿಗೇರಿ ಗ್ರಾಮದ ನೆಮ್ಮಲೆ ಭಾಗದಲ್ಲಿ ನೂತನವಾಗಿ ನಿರ್ಮಿಸಲಾದ ಅಂಗನವಾಡಿ ಕಟ್ಟಡವನ್ನು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಣ್ಣ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಶಾಸಕರು, ಅಂಗನವಾಡಿಯಲ್ಲಿ ಕಲಿಯುವ ಪುಟಾಣಿ ಮಕ್ಕಳು ತಮ್ಮ ವಿದ್ಯಾಭ್ಯಾಸ ಹಾಗೂ ಭವಿಷ್ಯವನ್ನು ಇಲ್ಲಿಂದಲೇ ಪ್ರಾರಂಭಿಸುತ್ತಾರೆ. ಆದ್ದರಿಂದ ಅಂಗನವಾಡಿ ಕೇಂದ್ರಗಳು ಮಕ್ಕಳ ಆರಂಭಿಕ ಕಲಿಕೆಗೆ ಉತ್ತಮ ವಾತಾವರಣ ನಿರ್ಮಿಸುವಂತಾಗಲು ಸರ್ಕಾರ ಹೆಚ್ಚು ಕಾಳಜಿ ವಹಿಸ್ತಾ ಇದೆ. ಅಂಗನವಾಡಿಯ ಶಿಕ್ಷಕಿಯರು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಭದ್ರ ಬುನಾದಿ ಆಗುವಂತಹ ಕೆಲಸವನ್ನು ಮಾಡಬೇಕೆಂದರು. ವಿದ್ಯಾರ್ಥಿಗಳು ಶೈಕ್ಷಣಿಕ ಜೀವನದಲ್ಲೇ ಶಿಸ್ತು, ಸಮಯ ಪ್ರಜ್ಞೆಯನ್ನು ಅಳವಡಿಸಿಕೊಂಡು ಸಮಾಜಕ್ಕೆ ಉತ್ತಮ ನಾಗರಿಕರಾಗಬೇಕೆಂದು ನಿವೃತ್ತ ಕರ್ನಲ್ ಭರತ್ ಚೇವೂರ್ ಸಲಹೆ ನೀಡಿದ್ದಾರೆ. ಮಗ್ಗುಲ ಗ್ರಾಮದ ಲಿಟಲ್ ಸ್ಕಾಲರ್ಸ್ ಅಕಾಡೆಮಿ ಶಾಲೆಯಲ್ಲಿ 2025-26ನೇ ಶೈಕ್ಷಣಿಕ ಸಾಲಿಗೆ ವಿದ್ಯಾರ್ಥಿ ಮಂತ್ರಿಮಂಡಲವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಬೆಳೆಯುವ ಸಿರಿ ಮೊಳಕೆಯಲ್ಲೇ ಎಂಬಂತೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಮಕ್ಕಳು ಸಣ್ಣ ವಯಸ್ಸಿನಿಂದಲೇ ಶಿಸ್ತನ್ನು ಮೈಗೂಡಿಸಿಕೊಳ್ಳಬೇಕು. ಪೋಷಕರು ಕೂಡ ಮಕ್ಕಳಿಗೆ ಅರಿವನ್ನು ಮೂಡಿಸಬೇಕೆಂದರು. ಬೆಂಗಳೂರು ಸಮೀಪದ ರಾಮನಗರ ಐತಿಹಾಸಿಕ ಚಾಮುಂಡೇಶ್ವರಿ ಕರಗ ಮಹೋತ್ಸವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಜರುಗಿತು. ಕಾರ್ಯಕ್ರಮದಲ್ಲಿ ಮಡಿಕೇರಿ ಕ್ಷೇತ್ರದ ಶಾಸಕ, ಜಿಲ್ಲೆಯ ಅಭಿವೃದ್ಧಿಗೆ ಸದಾ ಶ್ರಮಿಸುತ್ತಿರುವ ಡಾಕ್ಟರ್ ಮಂತರಗೌಡ ಅವರಿಂದ
ಬೃಹತ್ ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭ ಶಾಸಕರಾದ ಇಕ್ಬಾಲ್ ಹುಸೇನ್, ಡಿಕೆ ಸುರೇಶ್, ಕ್ರೇಜಿ ಸ್ಟಾರ್ ರವಿಚಂದ್ರನ್ ಮತ್ತಿತರ ಗಣ್ಯರು ಹಾಜರಿದ್ದರು. ವಂದಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಬ್ಬ ನಮ್ಮ ಯುವ ನಾಯಕರಾದಂಥ ಕೊಡಗಿನ ಶಾಸಕರು ಮಂತರ್ಗೌಡರವರು ಯುವ ಶಾಸಕರು ಅವರು ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ಸನ್ಮಾನವನ್ನ ಮಾಡಬೇಕು ಅಂತ ಹೇಳಿ ಶಾಸಕರಾದಂತ ಇಕ್ಬಾಲ್ ಹುಸೇನ್ ರವರಿಗೆ. ಏಪ್ಪ ಅತಿಥಿ ನೀನು ಡಿ ಬಾಸ್ ಎಲ್ಲ ಮಾತಾಡ್ತೀನಿ ನೀವು ನಾನು ಕರಿಬೇಕು ಅಂತಿದ್ದೆ, ನೀವು ಸರಿ ಇಲ್ಲ ಅಂತ ಸುಮ್ಮನಾಗೋದೆ. ನಾನು ಕರ್ಕ ಬರಬೇಕು ಅಂತ ಮಾತನಾಡಿದೆ, ನೀವು ಸರಿ ಇಲ್ವಲ್ಲ, ಏನ್ ಮಾಡೋದು? ನೀವು ಸರಿ ಅಂದ್ರು ಬೇರೆಯವ್ರು ಸರಿ ಇಲ್ಲ ಅಂತಾರೆ. ಅವ್ರು 24 ಗಂಟೆ 24/7 ರನ್ ಮಾಡ್ಬಿಡ್ತಾರೆ. ಗೊತ್ತಾಯ್ತಾ ಇಲ್ವಾ? ಅದಕ್ಕೆ ಹುಷಾರಾಗಿರ್ಬೇಕು. ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯ ಪಾಲಿಬೆಟ್ಟ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆಟ್ರಿಕ್ ಪೂರ್ವ ಬಾಲಕಿಯರ ನಿಲಯದಲ್ಲಿ ಪೊಲೀಸ್ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಸಹಯೋಗದೊಂದಿಗೆ ಕಾನೂನು ಅರಿವು ಮತ್ತು ಹದಿಹರೆಯದ ಮಕ್ಕಳ ಆರೋಗ್ಯ ಕುರಿತು ತರಬೇತಿ ಕಾರ್ಯಾಗಾರ ನಡೆಯಿತು. ಕಾರ್ಯಕ್ರಮದಲ್ಲಿ ಪಾಲಿಬೆಟ್ಟ ಪೊಲೀಸ್ ಠಾಣೆಯ ಆರಕ್ಷಕ ಉಪನಿರೀಕ್ಷಕರಾದ ಎಚ್.ಕೆ. ಮಂಜುನಾಥ್ ಅವರು ಪಾಲ್ಗೊಂಡು ಮಾತನಾಡಿ, ಪೋಕ್ಸೋ ಕಾಯ್ದೆ 112 ತುರ್ತು ಪೊಲೀಸ್ ವಾಹನ, ಮಕ್ಕಳ ಸಹಾಯವಾಣಿ, ಮಾದಕ ಪದಾರ್ಥಗಳ ಬಳಕೆಯಿಂದ ಉಂಟಾಗುವ ದುಷ್ಪರಿಣಾಮಗಳು, ಮೊಬೈಲ್ ಬಳಕೆಯ ರೀತಿ, ಸೈಬರ್ ಅಪರಾಧ, ಬಾಲಾಪರಾಧಗಳು, ಗುಡ್ ಟಚ್, ಬ್ಯಾಡ್ ಟಚ್ ಇವುಗಳ ಕುರಿತಂತೆ ವಿದ್ಯಾರ್ಥಿಗಳಿಗೆ ಸಮಗ್ರ ಮಾಹಿತಿಯನ್ನು ನೀಡಿದರು. ಮುಂದೆ ಮಾಡಬೇಕಾಗುತ್ತೆ. ಮೊಬೈಲ್ ನಿಮ್ಗೆ ಬೇಕೇ ಬೇಕಾಗುತ್ತೆ. ಮುಂದೆ ಒಂದು ಪ್ರಶ್ನೆನ ಆನ್ಸರ್ ಹುಡುಕ್ಬೇಕಾದ್ರೆ ಮೊದಲು ಟೀಚರು, ಈಗ ಟೀಚರ್ ಬೇಡ, ಮೊಬೈಲಲ್ಲೇ ಹುಡುಕ್ಬೋದು. ಆದರೆ ಟೀಚರಲ್ಲಿ ಹೇಳೋಕ್ಕಾಗಲ್ಲ. ಅದೇ ರೀತಿ ಸೆಕ್ಸುವಲ್ ಹರಾಸ್ಮೆಂಟ್ಗೆ ಏನು ಕಾರಣ, ಏನು ಕಾಯ್ದೆ ಇದೆ ಅಂತ ನೀವು ಅದನ್ನ ಕೇಳಿದರೆ ಮಾಡಿ ಆ ಟೈಮಲ್ಲಿ ಬೇಕಾದ್ರೆ ನೀವು ನಮ್ಗೆ ಹೇಳಿದ್ರೆ ನೀವು ಆ ರೀತಿ ಕಲ್ಸೋದಲ್ಲ. ಈಗ ಮಹಿಳಾ ಪೊಲೀಸ್ ಒಬ್ಬರ ಕಲ್ಸ್ಕೊಳ್ತೀವಿ, ನೀವು ನನ್ನ ಜೊತೆ ಟ್ರಾನ್ಸ್ಲೇಟ್ ಮಾಡೋದು ಕಷ್ಟ. ನೋಡಿ ನನ್ನ ಹತ್ರ ನೀವು ಏನು, ನನ್ನ ಮಗಳು ನನ್ನ ಹತ್ರ ಎಲ್ಲ ಓಪನ್, ಅವ್ರ ತಾಯಿ ಹತ್ರನೇ ಮಾತಾಡಲ್ಲ, ನನ್ನ ಜೊತೆ ಎಲ್ಲನೂ ಮಾತಾಡಲ್ಲ. ಅವ್ರ ಅಮ್ಮನ ಹತ್ರ ಮಾತಾಡೋಕೆ ಹಿಂದೆ ಮುಂದೆ ಮಾಡ್ಬೋದು, ನನ್ನ ಹತ್ರ ಏನು ಮಾಹಿತಿ ಇಲ್ಲ. ಈ ಬ್ಯಾಡ್ ಟಚ್ ಗುಡ್ ಟಚ್ ಅಂತ ಹೇಳೋದಲ್ಲ, ಅದರಲ್ಲಿ ಪೋಕ್ಸೋ ಕಾಯ್ದೆ ಅಡಿಯಲ್ಲೇ ಬರುತ್ತೆ. ಇನ್ನು ಒಂದು ಕೆಟ್ಟ ದೃಷ್ಟಿಯಲ್ಲಿ ನೋಡಿದ್ರು ಕೂಡ ಪೋಕ್ಸೋ ಕಾಯ್ದೆ ಅಡಿಯಲ್ಲೇ ಶಿಕ್ಷೆ ಆಗುತ್ತೆ. ನೀವು ಮತ್ತೆ ಹುಡುಗರಿಗೆ ಅಂತಲ್ಲ, ನೋಡೋದವರಿಗೆ ಯಾರ್ಯಾರು ನಂಬರ್ ಕೊಡೋದು, ಅವ್ರ ಮೊಬೈಲ್ ನೀವು ಮಾತಾಡೋದು, ಇದೆಲ್ಲ ಸರಿ ಇಲ್ಲ. ನಾವಲ್ಲಿ ನೋಡೋಕೆ ಬರುವಾಗ ಹುಡುಗರನ್ನ ಓಡಿಸೋದು ಅದೇ ಕಾರಣಕ್ಕೆ ಅಲ್ಲಿ ನಿಂತಿರ್ತಾರೆ. ನೀವೆಲ್ಲ ಇದು ಲೈನ್ ಮನೇಲಿ ಇದ್ದೀರಾ, ಇಲ್ಲ ಹಾಡಿ ಯಾರಾದ್ರೂ ಇದ್ದೀರಾ? ಅತಿ ಹೆಚ್ಚು ಈ ಥರ ಸಿಗ್ತಾ ಇರೋದು ನಮಗೆ ಮಾಡಿಲ್ಲ. ಅಂದರೆ ಅವರಿಗೆ ತಂದೆ ತಾಯಿ ವಿದ್ಯಾಭ್ಯಾಸ ಇರೋದಿಲ್ಲ. ತಂದೆ ತಾಯಿ ಅದ್ರ ಬಗ್ಗೆ ಮಕ್ಕಳಿಗೆ ಒಂದು 8-9 ವರ್ಷ ಇರುವಾಗಲೇ ಅದ್ರ ಬಗ್ಗೆ ಎಜುಕೇಷನ್ ಕೊಡಬೇಕು. ಫಸ್ಟು ಮಕ್ಕಳಿಗೇನು ಅವರ ಗುರಿ ಬಗ್ಗೆ ಹೇಳಬೇಕು, ಮತ್ತು ಶುಚಿತ್ವದ ಬಗ್ಗೆ ಹೇಳಬೇಕು. ಅಂದರೆ ಓಪನ್ ಆಗಿ ಹಾಡುಗಳಲ್ಲಿ ತಂದೆ ತಾಯಿಗಳು ಯಾರು ಅದ್ರ ಬಗ್ಗೆ ಮಾತಾಡೋದಿಲ್ಲ. ಬೆಳಿಗ್ಗೆ ಆಯಿತು ಅವ್ರು ಏನು ಮಾಡ್ತಾರೆ, ಕೆಲಸಕ್ಕೆ ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ. ಮಕ್ಳು ಏನು ಮಾಡ್ತಾರೆ, ಅವ್ರ ಪಾಡಿಗೆ ಅವ್ರ ಕೆಲಸ, ಮಕ್ಕಳು ಅವ್ರ ಪಾಡಿಗೆ ಸ್ಕೂಲಿಗೆ ಬರ್ತಾರೆ. ಅದ್ರ ಬಗ್ಗೆ ಜ್ಞಾನ ಇರೋದಿಲ್ಲ. ಹಾಗಾಗಿ ಹಾಡಿಗಳಲ್ಲಿ ಮತ್ತು ಲೈನ್ ಮನೆಗಳಲ್ಲಿ ಇಂಥ ಕೇಸುಗಳು ಜಾಸ್ತಿ ಆಗ್ತಾ ಇದೆ. ನೀವು ಏನೇ ಇದ್ದು ಇಲ್ಲಿ 10 ಜನ ಟೀಚರ್ಸ್ಗಳು ಇರ್ತಾರೆ. ಟೀಚರ್ಸ್ಗಳ ಹತ್ರ ಕೇಳ್ಕೊಂಡು ತಿಳ್ಕೊಳ್ಳಿ, ಅಕ್ಕಪಕ್ಕದ ಮಕ್ಕಳ ಹತ್ರ ಎಲ್ಲ ಕೇಳ್ಕೊಂಡು ತಿಳ್ಕೊಳ್ಳಿ. ಅದರಲ್ಲಿ ಏನು ನಾಚಿಕೆ ಅಂತ ಇದೆಲ್ಲ ಇದು ಮಾಡ್ಕೋಬಾರ್ದು. ನಮ್ಮ ಹಾಸ್ಪಿಟಲ್ ಕೌನ್ಸಿಲಿಂಗ್ ಸತೀಶ್ ಸರ್ ಇದ್ದಾರೆ, ಅವ್ರು ಬರ್ತಾ ಇರ್ತಾರೆ, ಅವ್ರು ಬರ್ತಾ ಇರ್ತಾರೆ. ಹೋಗಿ ಅಲ್ಲಿ ಅವ್ರು ಮೀಟಂದ್ರೆ ಅವ್ರು ಅಲ್ಲೇ ಸಿಗ್ತಾರೆ. ನಿಮಗೆ ಇನ್ನೂ ಹೆಚ್ಚು ಮಾಹಿತಿ ಬೇಕಂತ ಹೇಳಿದ್ರೆ ಇದಕ್ಕೆಲ್ಲ ಅಷ್ಟಕ್ಕೆ ಕಾರಣ ಏನು ಗೊತ್ತಾ? ಅವಿದ್ಯಾವಂತರು. ಫಸ್ಟ್ ಎಜುಕೇಷನ್ ಇಲ್ಲದಿದ್ದರೆ ಇಷ್ಟು ಎಲ್ಲ ಈ ರೀಸನ್ಗಳೆಲ್ಲ ಬರೋದು ಎಜುಕೇಷನ್ ಇಲ್ಲದಿದ್ದರೆ. ನೀವು ನಿಮ್ಮ ಪ್ಯಾರೆಂಟ್ಸ್ ನೋಡ್ತಾ ಇರ್ತೀರಾ, ಬೆಳಿಗ್ಗೆ ಸಂಜೆ ತನಕ ಕೆಲಸ ಮಾಡ್ತಿರ್ತಾರೆ. ನಿಮಗೆ ಅವ್ರಿಗೆ ಎಜುಕೇಷನ್ ಇದೆ, ನೀವು ಅದೇ ಥರ ಕಂಟಿನ್ಯೂ ಮಾಡ್ತೀರಾ?
ನಿಮ್ಮ ಮಕ್ಕಳು ನೀವು ಮುಂದೆ ಮದುವೆಯಾಗಿ ಮಕ್ಕಳೆಲ್ಲ ಮಕ್ಕಳು ಇನ್ನೂ ನೋಡ್ಕೊಂಡು ಕಲಿಬೇಕು ಅವರು. ಈಗ ನೀವು ನಿಮ್ಮ ಅಪ್ಪ ಅಮ್ಮ ಏನು ನೋಡ್ಕೊಂಡು ಕಲಿತಿದ್ದೀರಾ, ಅವ್ರಿಗೆ ಗೊತ್ತಿರೋ ವಿಚಾರಗಳನ್ನ ನೀವು ಏನು ಕಲಿತಿದ್ದೀರಾ ಕೆಲವೊಂದು ಅಂಶಗಳನ್ನ ಅವ್ರಿಗೆ ಹೇಳ್ಕೊಡ್ಬೇಕು. ಅವರಿಗೆ ಈಗಲ್ಲ ಹಿಂಗೆ ಅಂತೇಳಿ ಅವರಿಗೆ ಕಾನೂನು ಶಿಕ್ಷಣ ಬಗ್ಗೆ ಆಗಲಿ, ಈಗ ಮೊಬೈಲ್ ಯೂಸ್ ಮಾಡ್ತಿದ್ದಾರೆ, ಅವ್ರಿಗೆ ಕೆಲವೊಬ್ಬರಿಗೆ ಮೊಬೈಲ್ ತೆಗಿಲಿಕ್ಕೆ ಫೋನ್ ಮಾಡಲಿಕ್ಕೆ ಅವ್ರಿಗೆ ಗೊತ್ತಿರೋದಿಲ್ಲ. ಅದೆಲ್ಲ ಅಂಥವುಗಳೆಲ್ಲ ಎಮರ್ಜೆನ್ಸಿ. ಆರೋಗ್ಯ ಕಾರ್ಯಕರ್ತೆ ಪ್ರಮೀಳಾ ಮಾತನಾಡಿ, ಹದಿಹರೆಯದ ಗರ್ಭಧರಿಸುವಿಕೆ, ಆರೋಗ್ಯದ ಪರಿಣಾಮ, ದೈಹಿಕ ಬದಲಾವಣೆಗಳು, ಆರೋಗ್ಯಕರ ಮನೆ, ನಿಲಯದ ವಾತಾವರಣ, ವೈಯಕ್ತಿಕ ಸ್ವಚ್ಛತೆ ಕುರಿತು ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ನೀಡಿದರು. ನಿಮಗೆ ಮಾನಸಿಕ ಏನಾದರೂ ಎಫೆಕ್ಟ್ ಆಗ್ಬೋದು. ಅಲ್ಲದೆ ನಿಮ್ಮ ಗರ್ಭಕೋಶ ತುಂಬ ವೀಕ್ ಇರೋದ್ರಿಂದ ನಿಮಗೆ ಪ್ರಾಬ್ಲಮ್ ಆಗ್ತದೆ. ಮತ್ತು ಹುಡುಗರಿಗೆ ಜೈಲು ಶಿಕ್ಷೆ ಸರ್ ಮಾಡಿ ಹೇಳಿದಾರಲ್ವ, ಈ ಥರ ಎಲ್ಲ ನಿಯಮಗಳು ಇರೋದ್ರಿಂದ ನಿಮ್ಮನ್ನ ಬಿಟ್ಬಿಡ್ತೀವಿ. ನಿಮಗೆ ಆರೋಗ್ಯ ಸಲಹೆ ತಗೊಂಡು ನಿಮಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ಆದರೆ ನಿಮಗೆ ಆ ವಿಷಯಕ್ಕೆ ಕಾರಣ ಆದವನ್ನ 7 ರಿಂದ 12 ವರ್ಷ ಗಂಟ ಜೈಲು ಆದ್ರೆ ತಪ್ಪು ಇಬ್ಬರಿಂದನೂ ನಡೆದಿರುತ್ತೆ. ಆದರೆ ಅದಕ್ಕೆ ಅವಕಾಶನೇ ಇಲ್ಲ. ಶಿಕ್ಷೆ ಅವರಿಗಾಗೋದು ಹುಡುಗರಿಗೆ ಮಾತ್ರ ಆಗುತ್ತೆ. ಆದ್ರೆ ಕೇರ್ಫುಲ್ ಆಗಿರ್ಬೇಕಾಗಿರೋರು ಯಾರು ಹುಡುಗಿರಲ್ಲ. ನಿಮ್ಮ ಫಸ್ಟ್ ಏನು ಹೇಳಿದ್ರೆ, ಸಮಾಜದಲ್ಲಿ ನಾವು ಒಂದು ವ್ಯಕ್ತಿಯಾಗಿ ಹೆಂಗೆ ಬೆಳಿಬೇಕು ಅಂತ ಹೇಳಂತ ನಾವು ಟೀಚರ್ಸ್ಗಳು ಮೊದಲಿಂದಾನೇ ಹೇಳ್ಕೊಡ್ತಾರೆ. ಅದನ್ನು ನೀವು ರೂಢಿಸ್ಕೊಂಡು ಹೋಗ್ಬೇಕು. ನಮ್ಮದು ವೈಯಕ್ತಿಕ ಜೀವನ, ಪ್ರತಿಯೊಬ್ಬರು ವೈಯಕ್ತಿಕ ಜೀವನ ನಡೆಸಬೇಕು. ಆದರೆ ಅದಕ್ಕೆ ಒಂದು ವಯಸ್ಸಿನ ಮಿತಿಗಳೆಲ್ಲ ಇರ್ತವೆ. ಅದನ್ನು ಫಸ್ಟ್ ತಿಳ್ಕೊಂಡು ನೀವು ಅದ್ರ ಬಗ್ಗೆ ಇರಬೇಕು. ಮತ್ತೆ ಈಗ ನೀವು ಮೆನ್ಸ್ಟ್ರಲ್ ಪ್ರಾಬ್ಲಮ್ ಎಲ್ಲ ಇರುತ್ತೆ, ಅದೇನಾದ್ರೂ ಇದ್ದರೆ ನಮ್ಮ ಪಾಲಿಗಟ್ಟ ಡಾಕ್ಟರ್ ಇದ್ದಾರೆ, ಗೈನಿಕ್ ಡಾಕ್ಟರ್ ಇದ್ದಾರೆ, ಸ್ತ್ರೀರೋಗ ತಜ್ಞರು, ಅವ್ರ ಹತ್ರ ನೀವು ಎಲ್ಲ ನಿಮ್ಗೆ ಏನೋ ಪ್ರಾಬ್ಲಮ್ಗಳಿದ್ರೆ ಹೇಳ್ಕೊಂಡು ಹೋಗಿ. ಅಂಥದ್ದೇನಾದ್ರೂ ಇದ್ದರೆ ನಾವು ಪ್ರತಿ ಸ್ಕೂಲಲ್ಲೂ ಇದನ್ನು ಜುಲೈ ಮತ್ತು ಸೆಪ್ಟೆಂಬರ್, ಅಕ್ಟೋಬರ್ ಮಂತಲ್ಲಿ ಈ ಕಾರ್ಯಕ್ರಮ ಮಾಡ್ತೀವಿ. ಹದಿಹರೆಯದ ಕಾರ್ಯಕ್ರಮ ಮಾಡ್ತೀವಿ. ಏನಾದರೂ ಇದ್ದರೆ ಪೇಪರ್ಸಲ್ಲಿ ಬರೆದುಕೊಟ್ರೆ ನಿಮ್ಮ ಪ್ರಾಬ್ಲಮ್ ಏನಿದ್ರು ನಾವು ಬೇರೆಯವ್ರಿಗೆ ಇನ್ನೊಬ್ರಿಗೆ ಹೇಳಲ್ಲ. ಇಲ್ಲ ನಮ್ಮ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ನಮಗೆ ಪರ್ಸನಲ್ ಆಗಿ ನಮಗೆ ಕಾಲ್ ಮಾಡಿದಾಗ ನಾವು ಕರ್ಕೊಂಡೋಗಿ ಡಾಕ್ಟರ್ ಹತ್ರ ನಿಮಗೆ ಕೌನ್ಸಿಲಿಂಗ್ ಕೊಡೋದಾಗಲಿ, ಕನ್ಸಲ್ಟೇಷನ್ ಅಂತ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಮಾಡ್ತೀವಿ. ಇದು ಎಲ್ಲ ಹೆಂಗಸರಿಗೂ ಎಲ್ಲ ಹುಡುಗಿರಿಗೂ, ನನ್ನ ಹೆಂಡತಿ, ನನ್ನ ಮಗಳು ಎಲ್ಲರಿಗೂ ಇರೋ ಪ್ರಾಬ್ಲಮ್. ಇದು ಮುಚ್ಚಿರೋದು ಏನೂ ಇಲ್ಲ. ಅದು ದೊಡ್ಡ ಕಾಯಿಲೆನೂ ಅಲ್ಲ. ಸಮಾಜ ಅದು ದೇಹದಲ್ಲಾದಂಥ ಒಂದು ಬೆಳವಣಿಗೆ. ಆ ಬೆಳವಣಿಗೆಗೆ ನೀವು ಟ್ರೀಟ್ಮೆಂಟ್ ತಗೋಬೇಕು. ನೀವು ಯಾವ ರೀತಿ ಇರಬೇಕು ಆ ರೀತಿ ಇರಬೇಕು. ನಿಮ್ಮ ಆರೋಗ್ಯ ಅದೇ ಹೇಳೋದು ಅಲ್ಲಿಂದಲೇ. ಅದನ್ನ ಹೇಳ್ತಾರೆ. ನೀವು ಡಾಕ್ಟ್ರಿಗೆ ಹೋಗಿ, ಡಾಕ್ಟರ್ ಯಾರು ಹೇಳಿದ್ರೆ ನಿಮ್ಮ ಅವ್ರು ಬೇಡ ಮಾತ್ರ ಹೇಳ್ಬೋದು. ಅವ್ರಿಗೆ ಸಪ್ಲೈ ಇದೆ ಅಂತ ತಿಳ್ಕೊಂಡಿದ್ದೀರಾ? ಇದಕ್ಕೆ ಸಪ್ಲೈ ಇಲ್ವಾ? ಇದೆ ಅಲ್ವಾ? ಇದೆ. ಡಾಕ್ಟರ್ ಡೈರೆಕ್ಟ್ ಕನ್ಸಲ್ಟ್ ಮಾಡೋದಕ್ಕಿಂತ ಇವ್ರ ಹತ್ರ ಕನ್ಸಲ್ಟ್ ಮಾಡಿದ್ರೆ ಒಳ್ಳೇದು. ಇವರಿಬ್ರು ನಿಮ್ಮ ನೋಡೋದಿದ್ರೆ ನಮ್ಮ ಹತ್ರ ಬಂದ್ಬಿಟ್ರೆ ಸರ್, ನಾವು ಮಾಡಿಸ್ತೀವಿ. ನೋಡ್ತಾರೆ ನಮ್ಮ ಆರೋಗ್ಯ ಇಲಾಖೆ ನಮ್ಗಿಂತ ಫಾಸ್ಟ್ ಇದ್ದಾರೆ ಎಲ್ಲರೂ. ಸರ್ ಇವರು ಕೂಡ ಹಲವಾರು ವಿಷಯಗಳನ್ನು ಮುಗಿಸಕಾಯದ ಬಗ್ಗೆ ಎಲ್ಲ ವಿವರವಾಗಿ ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಇಲಾಖೆಯ ಪರವಾಗಿ ಹಾಗೂ ನಮ್ಮೆಲ್ಲ ಮಕ್ಕಳ ಪರವಾಗಿ ತುಂಬ ಧನ್ಯವಾದಗಳನ್ನು ಕಾರ್ಯಾಗಾರದಲ್ಲಿ ಆರಕ್ಷಕರಾದ ಸಜಿತ್, ಆಶಾ ಕಾರ್ಯಕರ್ತೆ ಶೈಲಾ, ನಿಲಯದ ಮೇಲ್ವಿಚಾರಕರಾದ ಸುಮಯ್ಯ ಕೆಎಂ, ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ ನಾಪಕ್ಲೋ. ತಿತಿಮತಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮತ್ತು ಸರ್ಕಾರಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಯುವ ಸಮೂಹದ 6 ಅಂಶಗಳ ಸಮಸ್ಯೆ ಕುರಿತು ಜಾಗೃತಿ ಮೂಡಿಸುವ ಸಲುವಾಗಿ ಯುವ ಸ್ಪಂದನ ಅರಿವು ಕಾರ್ಯಕ್ರಮ ನಡೆಯಿತು. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ಬೆಂಗಳೂರಿನ ನಿಮಾನ್ಸ್ ಮತ್ತು ರಾಷ್ಟ್ರೀಯ ಸೇವಾ ಯೋಜನೆ ಸಹಯೋಗದಲ್ಲಿ ತಿತಿಮತಿ ಪ್ರೌಢಶಾಲಾ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಯುವ ಪರಿವರ್ತಕರಾದ ಗಾಯತ್ರಿ ಮತ್ತು ಕೃತಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದರು. ವಿದ್ಯಾರ್ಥಿಗಳು ಆರೋಗ್ಯ ಮತ್ತು ಜೀವನ ಶೈಲಿಯ ಸಕಾರಾತ್ಮಕ ಅಂಶಗಳಿಂದ ಈಗಿನಿಂದಲೇ ರೂಢಿಸಿಕೊಳ್ಳಬೇಕು. ಇದರಿಂದ ಮಾತ್ರ ವ್ಯಕ್ತಿತ್ವ ಬೆಳವಣಿಗೆ ಸಾಧ್ಯ ಅಂತ ಹೇಳಿದರು.
ಕೊಡಗು ಪತ್ರಕರ್ತರ ಸಂಘ ಕುಶಾಲನಗರ ತಾಲೂಕು ಘಟಕದಲ್ಲಿ ಕೊರವಂಡ ವಸಂತಿ ಪೊಂದಪ್ಪ ಅವರು ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ದತ್ತಿ ನಿಧಿಯಿಂದ ಸ್ಥಾಪನೆ ಮಾಡಿದ್ದು, ತಾಲೂಕು ಸಂಘದ ಅಧ್ಯಕ್ಷ ವಿಘ್ನೇಶ್ ಭೂತನಕಾಡು ಅವರಿಗೆ 25,000 ಮೊತ್ತದ ಚೆಕ್ ಅನ್ನು ಗುರುವಾರ ಹಸ್ತಾಂತರ ಮಾಡಿದರು. ಈ ಸಂದರ್ಭ ಕೊರವಂಡ ಪೊಂದಪ್ಪ ಸಂಘದ ಗೌರವಾಧ್ಯಕ್ಷ ಕೆ ತಿಮ್ಮಪ್ಪ, ಉಪಾಧ್ಯಕ್ಷ ಬಿಸಿ ದಿನೇಶ್, ನಿರ್ದೇಶಕರಾದ ಶಿವಣ್, ಅನಿಲ್ ಪಾಲ್ಗೊಂಡಿದ್ದರು.